ಸ್ನೇಹಿತರೆ, ಮಹಾಭಾರತದ ಕಥೆಯಲ್ಲಿ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರ ಮಹಾನ್ ಗುರು. ಕುರುಕ್ಷೇತ್ರ ಯುದ್ಧದಲ್ಲಿ ಮೃತರಾದರು. ಯುದ್ಧದಲ್ಲಿ 15ನೇ ದಿನ ಅವರು ಪಾಂಡವರಿಗೆ ಭಾರಿ ನಷ್ಟವನ್ನುಂಟು ಮಾಡುತ್ತಿದ್ದರು. ಯುದ್ಧದಲ್ಲಿ ಅವರ ಕೌಶಲ್ಯ ಮತ್ತು ಶೌರ್ಯ ಅಪ್ರತಿಮವಾಗಿತ್ತು ಮತ್ತು ಅವರು ಶಸ್ತ್ರ ಸಜ್ಜಿತರಾಗಿದ್ದಾಗ ಅವರನ್ನು ಸೋಲಿಸುವುದು ಬಹಳ ಕಷ್ಟಕರವಾಗಿತ್ತು. ಈ ಸ್ಥಿತಿಯನ್ನು ಅರಿತುಕೊಂಡ ಶ್ರೀಕೃಷ್ಣ ದ್ರೋಣಾಚಾರ್ಯರನ್ನು ನಿರಾಶೆಗೊಳಿಸುವುದಕ್ಕಾಗಿ ಒಂದು ತಂತ್ರವನ್ನು ರಚಿಸಿದನು. ಯಾಕೆಂದರೆ ಅವರು ಶಸ್ತ್ರ ಹಿಡಿದಿದ್ದರೆ ಅವರನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀಕೃಷ್ಣ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮನು ಸತ್ತಿದ್ದಾನೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸುವುದಾಗಿ ಸಲಹೆ ನೀಡಿದರು. ಭೀಮನು ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದ ನಂತರ ಯುದ್ಧ ಭೂಮಿಯಲ್ಲಿ ಅದರ ಸಾವು ಬಗ್ಗೆ ಘೋಷಿಸಿದರು. ಇದೊಂದು ಸೂಕ್ತವಾದ ತಂತ್ರವಾಗಿತ್ತು. ದ್ರೋಣಾಚಾರ್ಯರ ಭಾವನೆಗಳ ಮೇಲೆ ಆಟವಾಡಲು ದ್ರೋಣಾಚಾರ್ಯರು ದುಃಖದಿಂದ ತುಂಬಿ ಸತ್ಯವನ್ನು ತಿಳಿಯಲು ಯುಧಿಷ್ಠಿರನಲ್ಲಿ ತನ್ನ ಮಗನ ಸಾವು ಬಗ್ಗೆ ಕೇಳಿದಾಗ ಯುಧಿಷ್ಠಿರನು ಸತ್ಯವಂತಿಕೆಯಾಗಿ ಅದನ್ನು ಸತ್ಯವೆಂದು ಒಪ್ಪಿಕೊಂಡರು. ಆದರೆ ಅವರು ನಿಧಾನವಾಗಿ ಅಶ್ವತ್ಥಾಮ ಅಥಾಕುಂಜರ ಎಂದರು. ಅಶ್ವತ್ಥಾಮನು ಅಲ್ಲ, ಒಂದು ಆನೆ ಸತ್ತು ಹೋಯಿತು ಎಂದು ಹೇಳಿದರು. ದ್ರೋಣಾಚಾರ್ಯರು ಈ ಸುದ್ದಿಯಿಂದ ದುಃಖದಿಂದ ತುಂಬಿ ಯುಧಿಷ್ಠಿರನ ಮಾತನ್ನು ನಂಬಿ ತಮ್ಮ ಪ್ರಿಯ ಮಗ ಸತ್ತು ಹೋದನೆಂದು ನಂಬಿದರು. ದುಃಖದಿಂದ ಮಣಿದು ಅವರು ತಮ್ಮ ಶಸ್ತ್ರಾಸ್ತ್ರವನ್ನು ಕೆಳಗೆ ಇಟ್ಟು ತನ್ನ ಜೀವನವನ್ನು ಬಿಟ್ಟುಕೊಡಲು ಧ್ಯಾನಕ್ಕೆ ಕುಳಿತರು. ಇದೇ ಪಾಂಡವರು ಕಾದಿದ್ದ ಕ್ಷಣ. ಆ ಸಂದರ್ಭವನ್ನು ಬಳಸಿಕೊಂಡ ಧೃಷ್ಟದ್ಯುಮ್ನನು ಒಂದೇ ಸಮರದಲ್ಲಿ ಧೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿರಚ್ಛೇದವನ್ನು ಮಾಡಿದನು. ತನ್ನ ಪ್ರಮಾಣವನ್ನು ತೀರಿಸಿ ಪಾಂಡವರ ಪರವಾಗಿ ಯುದ್ಧದ ಭಾವವನ್ನು ತಿರುಗಿಸಿದನು. ದ್ರೋಣಾಚಾರ್ಯರ ಸಾವಿನಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಮಹತ್ವದ ತಿರುವು ಎದುರಾಯಿತು.